ಗೌರಿಬಿದನೂರು ನಗರದ ಕಲ್ಲೂಡಿ ಬಡಾವಣೆಯ 10 ವರ್ಷದ ನಕ್ಷತ್ರ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿದರೆ ಕೆಇಬಿ ಬಡಾವಣೆಯ 8 ವರ್ಷದ ಖುಷಿ ನಾಯಕ್ ಬೆಳ್ಳಿ ಪದಕ ಪಡೆದಿದ್ದಾರೆ. 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಕ್ಷತ್ರ ನಾಗರಾಜ್ ಅಶ್ವಿನಿ ದಂಪತಿಗಳ ಪುತ್ರಿ. ಖುಷಿ ನಾಯಕ್ ನಟರಾಜ್ ಮಮತಾ ದಂಪತಿಗಳ ಮಗನಾಗಿದ್ದಾನೆ. ಈ ಇಬ್ಬರಿಗೆ ತರಬೇತಿ ನೀಡಿದ ಚಂದ್ರಶೇಖರ್ ಅವರನ್ನು ಈ ಸಂದರ್ಭದಲ್ಲಿ ನಗರದ ಜನರು ಅಭಿನಂದಿಸಿದರು. ಬಳಿಕ ಕಲಾವಿದ ವೈಟಿ ಪ್ರಸನ್ನಕುಮಾರ್ ಮಾತನಾಡಿ, ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿರುವ ನಕ್ಷತ್ರ ಪ್ರತಿಭೆ ನಕ್ಷತ್ರದಂತೆ ಪ್ರಜ್ವಲಿಸಲಿ ಎಂದು ಹಾರೈಸಿದರು. ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ದೀವಿ. ಅದರಲ್ಲಿ ನಕ್ಷತ್ರ ಏಜ್ 10 ಇಯರ್ ಏಜ್ ಗ್ರೂಪ್ ಅಲ್ಲಿ ಕಥಾ ಗೋಲ್ಡ್ ಮೆಡಲ್ ಮತ್ತೆ ಕುಮಿತ ಕೂಡ ಗೋಲ್ಡ್ ಮೆಡಲ್. ಕಥಾ ಅಂದ್ರೆ ಸ್ಕಿಲ್ಸು, ಕುಮಿತ ಅಂದ್ರೆ ಫೈಟಿಂಗು, ಎರಡರಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದಾಳೆ. ಅದೇ ವಿಧವಾಗಿ ರಿಷಿ ನಾಯಕ್ 8 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಭಾಗವಹಿಸಿದ್ದಾನೆ. ಅವನು ಕೂಡ 3rd ಪ್ಲೇಸ್ ಕಥಾಲ್ ಬಂದಿದೆ, ಫೈಟಿಂಗ್ ಅಲ್ಲಿ 2nd ಪ್ಲೇಸ್ ಬಂದಿದೆ. ಇದಕ್ಕೆ ಜನಗಳ ಪ್ರೋತ್ಸಾಹ, ಪೋಷಕರ ಪ್ರೋತ್ಸಾಹ ಎಲ್ಲ ನಮಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ಅಲ್ಲ, ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಸುಮಾರು 3 ವರ್ಷ ಮಾಡ್ತಾ ಇದ್ದೀವಿ. ಆದರೂ ಅದೇ ವಿಧವಾಗಿ ನಮಗೆ ಇಲ್ಲಿನ ಗಣ್ಯಾದಿ ವ್ಯಕ್ತಿಗಳನ್ನ ನಾವು ಸಪೋರ್ಟ್ ಮಾಡಿದ್ರೆ ನಾವು ಸುಮಾರು ಒಂದು ಕಾಂಪಿಟೇಷನ್ಸ್ ಎಲ್ಲ ಮಾಡಿದ್ದೀವಿ ನಮ್ಮೂರಲ್ಲಿ ಕೂಡ. ಸೊ ಅದಕ್ಕೆ ನಾನು ತುಂಬಾ ಚಿರಋಣಿಯಾಗಿರ್ತೇನೆ ಗೌರಿಬಿದನೂರು ತಾಲೂಕಿಗೆ. ಸಣ್ಣ ಕರಾಟೆ ಪಟುಗಳ ಸಾಧನೆ ನಮ್ಮೆಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ. ಇವರು ಪರದೇಶಕ್ಕೆ ಹೋಗಿ ವಿಶ್ವದ ಹಲವು ಕರಾಟೆ ಪಟುಗಳ ಜೊತೆ ಸೆಣಸಾಡಿ ಗೆದ್ದು ಬರುವ ಮೂಲಕ ತಾಲೂಕಿನ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಕೀಲ HLV ವೆಂಕಟೇಶ್, BK ನರಸಿಂಹಮೂರ್ತಿ, G ಸೋಮಯ್ಯ, ಹುಲಿಕುಂಟೆ ಅಶ್ವತ್ಥಪ್ಪ, CMS ಆದಿನಾರಾಯಣ ಶೆಟ್ಟಿ, ಅಶ್ವಥ್, ಸಮಾಜ ಕಲ್ಯಾಣಾಧಿಕಾರಿ ಚನ್ನಪ್ಪ ಗೌಡ, MR ಸತ್ಯನಾರಾಯಣ, PSI ಗೋಪಾಲ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.